ಶಾಸಕರಾದಂಥ ಭರಶೆಟ್ಟಿ ಅವರು ಇರುವಂಥದ್ದು. ಸರ್, ಈಗ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಸರ್ಕಾರದ ಮಟ್ಟದಲ್ಲಿ ಪತ್ರ ಬರೆದಂಥ ಅದಕ್ಕೂ ಉತ್ತರ ಬಂದಿರೋ 4% 10% ಕೊಡಬೇಕು ಅಂತ ಏನು ಅನ್ಸುತ್ತೆ? ಇದು ಸಂವಿಧಾನ ವಿರೋಧಿ ಮನಸ್ಥಿತಿ. ಇದು 4% 10%. 4% ಕೊಟ್ಟದ್ದೇ ಜಾತಿ ಆಧಾರಿತ ಅಲೌಡ್ ಇದೆ ರಿಸರ್ವೇಷನ್ನು. ಅದೇ ಧರ್ಮಾಧಾರಿತ ರಿಲಿಜನ್ ಬೇಸ್ಡ್ ರಿಸರ್ವೇಷನ್ನು ನಾಟ್ ಅಲೌಡ್. ಕಾನ್ಸ್ಟಿಟ್ಯೂಷನಲ್ಲಿ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಏನು ಬರ್ತಾರೆ ಅದರಲ್ಲಿ ರಿಸರ್ವೇಷನ್ನು ಧರ್ಮಾಧಾರಿತ ಅಲೌಡೇ ಅಲ್ಲ. ಇಟ್ ಈಸ್ ಇಲ್ಲೀಗಲ್, ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್. ಪುನಃ 4% 10% ಏನು ಕೇಳ್ತಾ ಇದ್ದಾರೆ, ಅದು ಟೋಟಲ್ ಆಗಿ ಇವ್ರದ್ದು ತುಷ್ಟೀಕರಣ ರಾಜಕೀಯದ ಪರಮಾವಧಿಯನ್ನು ಇವರು ಆಲ್ರೆಡಿ ತಲುಪಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನಾಗಲಿಕ್ಕೆ ಆಗೋದಿಲ್ಲ. ಮುಂದುವರೆದು ಜಮೀರ್ ಹೇಳ್ತಾರೆ, ನಾವು ಕರ್ನಾಟಕದಲ್ಲಿ ಸೆಕೆಂಡ್ ಹೈಯೆಸ್ಟ್ ನಂಬರ್ಸ್ ಇದ್ದೇವೆ, 40% ಇದ್ದೇವೆ, ಸೆಕೆಂಡ್ ಹೈಯೆಸ್ಟ್ ಇದ್ದೇವೆ ಕರ್ನಾಟಕದಲ್ಲಿ, ನಮ್ಗೆ ಇಷ್ಟು ಪಾಲು ಸೇರ್ಬೇಕಂತ ಹೇಳ್ತಾರೆ. ನಿಮ್ಗೆ ಅಷ್ಟು ಪಾಲು ಸೇರಬೇಕಾದ್ರೆ ಮೊದಲೇದಾಗಿ ನಿಮ್ಮ ಅಲ್ಪಸಂಖ್ಯಾತ ಎನ್ನುವಂಥ ಏನು ಪದ ಇದೆ ಅದನ್ನು ತೆಗೀರಿ. ಮೈನಾರಿಟಿ ಸ್ಟೇಟಸ್ ಅನ್ನು ತೆಗಿಬೇಕು. ಬಹುಸಂಖ್ಯಾತರಾಗಿದ್ರಲ್ಲ ಅವರೇ ಹೇಳ್ತಾ ಇದ್ದಾರೆ, ಜಮೀರ್ ಹೇಳಿದ್ದಾರೆ ನಾವು ದೊಡ್ಡ ಸಂಖ್ಯೆಯಲ್ಲಿ ಇದ್ದೇವೆ ಅಂತ. ಮತ್ತೆ ಅಲ್ಪಸಂಖ್ಯಾತರ ಟ್ಯಾಗ್ ಯಾಕೆ ನಿಮಗೆ? ಅದನ್ನೇ ತೆಗಿಬೇಕು. ಈಗ 4% 10% ಕೊಟ್ಟಿರೋದು ಒಬ್ರು ಮನವಿ ಮಾಡಿದ್ದಾರೆ ಸಚಿವರಿಗೆ. ಅದಾದ ನಂತರ CM ಗಂಟೆ ಹೋಗಿದೆ, ಮತ್ತೆ CM ಇಂದ ಫೈಲ್ ಬಂದಿದೆ, ಅಂದ್ರೆ ಪ್ರೋಸೆಸ್ ಶುರುವಾಗಿದೆ. ಎಲ್ಲೊಂದ್ ಕಡೆ ಅದು ಮೀಸಲಾತಿ ಹೆಚ್ಚಳ ಆಗುತ್ತೆ ಅಂತ ಅನ್ಸುತ್ತಾ? ಟೆಂಡರಲ್ಲಿ 4% ಕೊಡುವಂಥ ಸಂದರ್ಭದಲ್ಲಿ ಹಿಂದೆ ನಾವು ಕ್ವಶನ್ ಮಾಡಿದಾಗ ಅದು ಬಂದಿದೆ, ಆದರೆ ನಾವೇನು ಪ್ರೋಸೆಸ್ ಮಾಡಲಿಲ್ಲ, ಹೀಗೆ ಹೋಗಿದೆ ಲೆಟ್ರ್ ಆಚೆ ಈಚೆ ಅಂತ ಹೇಳಿದರು CM ಅವರು. 4% ಟೆಂಡರ್ ಪ್ರೋಸೆಸ್ಸಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡುವ ಬಗ್ಗೆ ಹಾಗೆ ಹೇಳಿದರು. ನಾವು ಕೊಡೋದಿಲ್ಲ ಅಂತ ಹೇಳಿದರು. ಆಮೇಲೆ ಬಜೆಟಲ್ಲಿ ಕೊಟ್ಟರು. ಇದೇ ರೀತಿ ಇದು ಸಹ ಆಗ್ತಾಯಿದೆ. 4% 10% ಆಗಬೇಕಂತ ಪೇಪರ್ ವರ್ಕ್ ಆಗ್ತಾಯಿದೆ, ಪ್ರೊಸೀಜರ್ಸ್ ಆಗ್ತಾಯಿದೆ. ಇವರು ಈಗ ಕೇಳಿದರೆ ಇಲ್ಲ ಅಂತ ಹೇಳ್ಬೋದು. 100% ಇವರು ಅದರ ಮುಂದೆ ಹೋಗ್ತಾರೆ. ನಮ್ದು ಟೋಟಲ್ ಆಗಿ ನಾವು ಇದನ್ನು ಅಬ್ಜೆಕ್ಟ್ ಮಾಡ್ತೇವೆ. ಪಬ್ಲಿಕ್ ಏನು ಸಂದೇಶ ಹೋಗುತ್ತೆ ಸರ್ ಈ ರೀತಿ ಆದರೆ? ಜನ ಅರ್ಥ ಮಾಡ್ಕೊಳ್ಳಿರ್ತೀರಾ? ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇವರು ಹಲಾಲ್ ಬಜೆಟನ್ನು ಹೇಗೂ ಸಮರ್ಪಿಸಿದ್ದಾರೆ ಕರ್ನಾಟಕದ ಜನತೆಗೆ. ಎಲ್ಲರಿಗೂ ಸಹ ಬಕೆಟನ್ನು ಕೊಟ್ಟು ಮುಸಲ್ಮಾನರ ಓಲೈಕೆ ಮಾಡುವಂಥ ಪರಮಾವಧಿಯನ್ನು ನಾವು ನೋಡಿದ್ದೇವೆ. ಅದೇ ಮುಂದುವರೆದ ಮತ್ತೊಂದು ಹೆಜ್ಜೆ ಇದು ಅಷ್ಟೇ. ಇದು ಭರತ್ ಶೆಟ್ಟಿ ಅವರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಏನು ಮೀಸಲಾತಿನ ಹೆಚ್ಚಳ ಕೊಡಬಾರ್ದು, ಮತ್ತು ಈ ಸಂಬಂಧಪಟ್ಟಂತೆ ಕೂಡ ಜನ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೊಟ್ಟರೆ ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಹೇಳುವ ಮೂಲಕ ಒಂದು ಸಂದೇಶ ಕೊಟ್ಟಿರೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನರಲ್ ರಿಪಬ್ಲಿಕ್ ಬೆಂಗಳೂರು. ಮತ್ತೆ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಇರುವಂಥದ್ದು. ಸರ್, ಈಗ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು. ಸರ್ಕಾರದ ಮಟ್ಟದಲ್ಲಿ ಪತ್ರ ಬರೆದಂಥ ಅದಕ್ಕೂ ಉತ್ತರ ಬಂದಿರೋ 4% 10% ಕೊಡಬೇಕು ಅಂತ ಏನು ಅನ್ಸುತ್ತೆ? ಇದು ಸಂವಿಧಾನ ವಿರೋಧಿ ಮನಸ್ಥಿತಿ. ಇದು 4% 10%. 4% ಕೊಟ್ಟದ್ದೇ ಜಾತಿ ಆಧಾರಿತ ಅಲೌಡ್ ಇದೆ ರಿಸರ್ವೇಷನ್ನು. ಅದೇ ಧರ್ಮಾಧಾರಿತ ರಿಲಿಜನ್ ಬೇಸ್ಡ್ ರಿಸರ್ವೇಷನ್ನು ನಾಟ್ ಅಲೌಡ್. ಕಾನ್ಸ್ಟಿಟ್ಯೂಷನಲ್ಲಿ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಏನು ಬರ್ತಾರೆ ಅದರಲ್ಲಿ ರಿಸರ್ವೇಷನ್ನು ಧರ್ಮಾಧಾರಿತ ಅಲೌಡೇ ಅಲ್ಲ. ಇಟ್ ಈಸ್ ಇಲ್ಲೀಗಲ್, ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್. ಪುನಃ 4% 10% ಏನು ಕೇಳ್ತಾ ಇದ್ದಾರೆ, ಅದು ಟೋಟಲ್ ಆಗಿ ಇವ್ರದ್ದು ತುಷ್ಟೀಕರಣ ರಾಜಕೀಯದ ಪರಮಾವಧಿಯನ್ನು ಇವರು ಆಲ್ರೆಡಿ ತಲುಪಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನಾಗಲಿಕ್ಕೆ ಆಗೋದಿಲ್ಲ. ಮುಂದುವರೆದು ಜಮೀರ್ ಹೇಳ್ತಾರೆ, ನಾವು ಕರ್ನಾಟಕದಲ್ಲಿ ಸೆಕೆಂಡ್ ಹೈಯೆಸ್ಟ್ ನಂಬರ್ಸ್ ಇದ್ದೇವೆ, 40% ಇದ್ದೇವೆ, ಸೆಕೆಂಡ್ ಹೈಯೆಸ್ಟ್ ಇದ್ದೇವೆ ಕರ್ನಾಟಕದಲ್ಲಿ, ನಮ್ಗೆ ಇಷ್ಟು ಪಾಲು ಸೇರ್ಬೇಕಂತ ಹೇಳ್ತಾರೆ. ನಿಮ್ಗೆ ಅಷ್ಟು ಪಾಲು ಸೇರಬೇಕಾದ್ರೆ ಮೊದಲೇದಾಗಿ ನಿಮ್ಮ ಅಲ್ಪಸಂಖ್ಯಾತ ಎನ್ನುವಂಥ ಏನು ಪದ ಇದೆ ಅದನ್ನು ತೆಗೀರಿ. ಮೈನಾರಿಟಿ ಸ್ಟೇಟಸ್ ಅನ್ನು ತೆಗಿಬೇಕು. ಬಹುಸಂಖ್ಯಾತರಾಗಿದ್ರಲ್ಲ ಅವರೇ ಹೇಳ್ತಾ ಇದ್ದಾರೆ, ಜಮೀರ್ ಹೇಳಿದ್ದಾರೆ ನಾವು ದೊಡ್ಡ ಸಂಖ್ಯೆಯಲ್ಲಿ ಇದ್ದೇವೆ ಅಂತ. ಮತ್ತೆ ಅಲ್ಪಸಂಖ್ಯಾತರ ಟ್ಯಾಗ್ ಯಾಕೆ ನಿಮಗೆ? ಅದನ್ನೇ ತೆಗಿಬೇಕು. ಈಗ 4% 10% ಕೊಟ್ಟಿರೋದು ಒಬ್ರು ಮನವಿ ಮಾಡಿದ್ದಾರೆ ಸಚಿವರಿಗೆ. ಅದಾದ ನಂತರ CM ಗಂಟೆ ಹೋಗಿದೆ, ಮತ್ತೆ CM ಇಂದ ಫೈಲ್ ಬಂದಿದೆ, ಅಂದ್ರೆ ಪ್ರೋಸೆಸ್ ಶುರುವಾಗಿದೆ. ಎಲ್ಲೊಂದ್ ಕಡೆ ಅದು ಮೀಸಲಾತಿ ಹೆಚ್ಚಳ ಆಗುತ್ತೆ ಅಂತ ಅನ್ಸುತ್ತಾ? ಟೆಂಡರಲ್ಲಿ 4% ಕೊಡುವಂಥ ಸಂದರ್ಭದಲ್ಲಿ ಹಿಂದೆ ನಾವು ಕ್ವಶನ್ ಮಾಡಿದಾಗ ಅದು ಬಂದಿದೆ, ಆದರೆ ನಾವೇನು ಪ್ರೋಸೆಸ್ ಮಾಡಲಿಲ್ಲ, ಹೀಗೆ ಹೋಗಿದೆ ಲೆಟ್ರ್ ಆಚೆ ಈಚೆ ಅಂತ ಹೇಳಿದರು CM ಅವರು. 4% ಟೆಂಡರ್ ಪ್ರೋಸೆಸ್ಸಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡುವ ಬಗ್ಗೆ ಹಾಗೆ ಹೇಳಿದರು. ನಾವು ಕೊಡೋದಿಲ್ಲ ಅಂತ ಹೇಳಿದರು. ಆಮೇಲೆ ಬಜೆಟಲ್ಲಿ ಕೊಟ್ಟರು. ಇದೇ ರೀತಿ ಇದು ಸಹ ಆಗ್ತಾಯಿದೆ. 4% 10% ಆಗಬೇಕಂತ ಪೇಪರ್ ವರ್ಕ್ ಆಗ್ತಾಯಿದೆ, ಪ್ರೊಸೀಜರ್ಸ್ ಆಗ್ತಾಯಿದೆ. ಇವರು ಈಗ ಕೇಳಿದರೆ ಇಲ್ಲ ಅಂತ ಹೇಳ್ಬೋದು. 100% ಇವರು ಅದರ ಮುಂದೆ ಹೋಗ್ತಾರೆ. ನಮ್ದು ಟೋಟಲ್ ಆಗಿ ನಾವು ಇದನ್ನು ಅಬ್ಜೆಕ್ಟ್ ಮಾಡ್ತೇವೆ. ಪಬ್ಲಿಕ್ ಏನು ಸಂದೇಶ ಹೋಗುತ್ತೆ ಸರ್ ಈ ರೀತಿ ಆದರೆ? ಜನ ಅರ್ಥ ಮಾಡ್ಕೊಳ್ಳಿರ್ತೀರಾ? ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇವರು ಹಲಾಲ್ ಬಜೆಟನ್ನು ಹೇಗೂ ಸಮರ್ಪಿಸಿದ್ದಾರೆ ಕರ್ನಾಟಕದ ಜನತೆಗೆ. ಎಲ್ಲರಿಗೂ ಸಹ ಬಕೆಟನ್ನು ಕೊಟ್ಟು ಮುಸಲ್ಮಾನರ ಓಲೈಕೆ ಮಾಡುವಂಥ ಪರಮಾವಧಿಯನ್ನು ನಾವು ನೋಡಿದ್ದೇವೆ. ಅದೇ ಮುಂದುವರೆದ ಮತ್ತೊಂದು ಹೆಜ್ಜೆ ಇದು ಅಷ್ಟೇ.
ಇದು ಭರತ್ ಶೆಟ್ಟಿ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಏನು ಮೀಸಲಾತಿನ ಹೆಚ್ಚಳ ಕೊಡಬಾರ್ದು ಮತ್ತು ಈ ಸಂಬಂಧಪಟ್ಟಂತೆ ಕೂಡ ಜನ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೊಟ್ಟರೆ ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಹೇಳುವ ಮೂಲಕ ಒಂದು ಸಂದೇಶ ಕೊಟ್ಟಿರೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನರಲ್ ರಿಪಬ್ಲಿಕ್ ಬೆಂಗಳೂರು. ಮತ್ತೆ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಇರುವಂಥದ್ದು ಸರ್, ಈಗ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು, ಸರ್ಕಾರದ ಮಟ್ಟದಲ್ಲಿ ಪತ್ರ ಬರೆದಿರುವಂಥ ಅದಕ್ಕೂ ಉತ್ತರ ಬಂದಿರೋ 4% 10% ಕೊಡಬೇಕು ಅಂತ ಏನು ಅನ್ಸುತ್ತೆ? ಇದು ಸಂವಿಧಾನ ವಿರೋಧಿ ಮನಸ್ಥಿತಿ. ಇದು 4% 10%, 4% ಕೊಟ್ಟದ್ದೇ ಜಾತಿ ಆಧಾರಿತ ಅಲೌಡ್ ಇದೆ ರಿಸರ್ವೇಷನ್ನು, ಅದೇ ಧರ್ಮಾಧಾರಿತ ರಿಲಿಜನ್ ಬೇಸ್ಡ್ ರಿಸರ್ವೇಷನ್ನು ನಾಟ್ ಅಲೌಡ್. ಕಾನ್ಸ್ಟಿಟ್ಯೂಷನಲ್ಲಿ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಏನು ಬರ್ತಾರೆ ಅದರಲ್ಲಿ ರಿಸರ್ವೇಷನ್ನು ಧರ್ಮಾಧಾರಿತ ಅಲೌಡೇ ಅಲ್ಲ, ಇಟ್ ಈಸ್ ಇಲ್ಲೀಗಲ್, ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್. ಪುನಃ 4% 10% ಏನು ಕೇಳ್ತಾ ಇದ್ದಾರೆ, ಅದು ಟೋಟಲ್ ಆಗಿ ಇವ್ರದ್ದು ತುಷ್ಟೀಕರಣ ರಾಜಕೀಯದ ಪರಮಾವಧಿಯನ್ನು ಇವರು ಆಲ್ರೆಡಿ ತಲುಪಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನಾಗಲಿಕ್ಕೆ ಆಗೋದಿಲ್ಲ. ಮುಂದುವರೆದು ಜಮೀರ್ ಹೇಳ್ತಾರೆ ನಾವು ಕರ್ನಾಟಕದಲ್ಲಿ ಸೆಕೆಂಡ್ ಹೈಯೆಸ್ಟ್ ನಂಬರ್ಸ್ ಇದ್ದೇವೆ, 40 ಎಷ್ಟೋ % ಇದ್ದೇವೆ, ಸೆಕೆಂಡ್ ಹೈಯೆಸ್ಟ್ ಇದ್ದೇವೆ ಕರ್ನಾಟಕದಲ್ಲಿ, ನಮ್ಗೆ ಇಷ್ಟು ಪಾಲು ಸೇರ್ಬೇಕಂತ ಹೇಳ್ತಾರೆ. ನಿಮ್ಗೆ ಅಷ್ಟು ಪಾಲು ಸೇರಬೇಕಾದ್ರೆ ಮೊದಲೇದಾಗಿ ನಿಮ್ಮ ಅಲ್ಪಸಂಖ್ಯಾತ ಎನ್ನುವಂಥ ಏನು ಪದ ಇದೆ ಅದನ್ನು ತೆಗೀರಿ, ಮೈನಾರಿಟಿ ಸ್ಟೇಟಸ್ ಅನ್ನು ತೆಗಿಬೇಕು. ಬಹುಸಂಖ್ಯಾತರಾಗ್ತಾರೆ ಅವ್ರ ಪ್ರಕಾರ ಆಗಿದ್ರಲ್ಲ ಅವರೇ ಹೇಳ್ತಾ ಇದ್ದಾರೆ, ಜಮೀರ್ ಹೇಳಿದ್ದಾರೆ ನಾವು ದೊಡ್ಡ ಸಂಖ್ಯೆಯಲ್ಲಿ ಇದ್ದೇವೆ ಅಂತ. ಮತ್ತೆ ಅಲ್ಪಸಂಖ್ಯಾತರ ಟ್ಯಾಗ್ ಯಾಕೆ ನಿಮಗೆ, ಅದನ್ನೇ ತೆಗಿಬೇಕು. ಈಗ 4% 10% ಕೊಟ್ಟಿರೋದು ಒಬ್ರು ಮನವಿ ಮಾಡಿದ್ದಾರೆ ಸಚಿವರಿಗೆ, ಅದಾದ ನಂತರ CM ಗಂಟೆ ಹೋಗಿದೆ ಮತ್ತು CM ಇಂದ ಫೈಲ್ ಬಂದಿದೆ, ಅಂದ್ರೆ ಪ್ರೋಸೆಸ್ ಶುರುವಾಗಿದೆ. ಎಲ್ಲೊಂದ್ ಕಡೆ ಅದು ಮೀಸಲಾತಿ ಹೆಚ್ಚಳ ಆಗುತ್ತೆ ಅಂತ ಅನ್ಸುತ್ತಾ? ಟೆಂಡರಲ್ಲಿ 4% ಕೊಡುವಂಥ ಸಂದರ್ಭದಲ್ಲಿ ಹಿಂದೆ ನಾವು ಕ್ವಶನ್ ಮಾಡಿದಾಗ ಅದು ಬಂದಿದೆ, ಆದರೆ ನಾವೇನು ಪ್ರೋಸೆಸ್ ಮಾಡಲಿಲ್ಲ, ಹೀಗೆ ಹೋಗಿದೆ ಲೆಟ್ರ್ ಆಚೆ ಈಚೆ ಅಂತ ಹೇಳಿದರು CM ಅವರು. 4% ಟೆಂಡರ್ ಪ್ರೋಸೆಸ್ಸಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡುವ ಬಗ್ಗೆ ಹಾಗೆ ಹೇಳಿದರು. ನಾವು ಕೊಡೋದಿಲ್ಲ ಅಂತ ಹೇಳಿದರು, ಆಮೇಲೆ ಬಜೆಟಲ್ಲಿ ಕೊಟ್ಟರು. ಇದೇ ರೀತಿ ಇದು ಸಹ ಆಗ್ತಾಯಿದೆ. 4% 10% ಆಗಬೇಕಂತ ಪೇಪರ್ ವರ್ಕ್ ಆಗ್ತಾಯಿದೆ, ಪ್ರೊಸೀಜರ್ಸ್ ಆಗ್ತಾಯಿದೆ. ಇವರು ಈಗ ಕೇಳಿದರೆ ಇಲ್ಲ ಅಂತ ಹೇಳ್ಬೋದು, 100% ಇವರು ಅದರ ಮುಂದೆ ಹೋಗ್ತಾರೆ. ನಮ್ದು ಟೋಟಲ್ ಆಗಿ ನಾವು ಇದನ್ನು ಅಬ್ಜೆಕ್ಟ್ ಮಾಡ್ತೇವೆ. ಜನ ಪಬ್ಲಿಕ್ ಏನು ಸಂದೇಶ ಹೋಗುತ್ತೆ ಸರ್ ಈ ರೀತಿ ಆದರೆ? ಜನ ಅರ್ಥ ಮಾಡ್ಕೊಳ್ಳಿರ್ತೀರಾ? ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇವರು ಹಲಾಲ್ ಬಜೆಟನ್ನು ಹೇಗೂ ಸಮರ್ಪಿಸಿದ್ದಾರೆ ಕರ್ನಾಟಕದ ಜನತೆಗೆ. ಎಲ್ಲರಿಗೂ ಸಹ ಬಕೆಟನ್ನು ಕೊಟ್ಟು ಮುಸಲ್ಮಾನರ ಓಲೈಕೆ ಮಾಡುವಂಥ ಪರಮಾವಧಿಯನ್ನು ನಾವು ನೋಡಿದ್ದೇವೆ. ಅದೇ ಮುಂದುವರೆದ ಮತ್ತೊಂದು ಹೆಜ್ಜೆ ಇದು ಅಷ್ಟೇ. ಇದು ಭರತ್ ಶೆಟ್ಟಿ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಏನು ಮೀಸಲಾತಿನ ಹೆಚ್ಚಳ ಕೊಡಬಾರ್ದು ಮತ್ತು ಈ ಸಂಬಂಧಪಟ್ಟಂತೆ ಕೂಡ ಜನ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೊಟ್ಟರೆ ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಹೇಳುವ ಮೂಲಕ ಒಂದು ಸಂದೇಶ ಕೊಟ್ಟಿರೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ ಜನರಲ್ ರಿಪಬ್ಲಿಕ್ ಬೆಂಗಳೂರು. ಮತ್ತೆ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಇರುವಂಥದ್ದು ಸರ್, ಈಗ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರುವಂಥದ್ದು, ಸರ್ಕಾರದ ಮಟ್ಟದಲ್ಲಿ ಪತ್ರ ಬರೆದಿರುವಂಥ ಅದಕ್ಕೂ ಉತ್ತರ ಬಂದಿರೋ 4% 10% ಕೊಡಬೇಕು ಅಂತ ಏನು ಅನ್ಸುತ್ತೆ? ಇದು ಸಂವಿಧಾನ ವಿರೋಧಿ ಮನಸ್ಥಿತಿ. ಇದು 4% 10%, 4% ಕೊಟ್ಟದ್ದೇ ಜಾತಿ ಆಧಾರಿತ ಅಲೌಡ್ ಇದೆ ರಿಸರ್ವೇಷನ್ನು, ಅದೇ ಧರ್ಮಾಧಾರಿತ ರಿಲಿಜನ್ ಬೇಸ್ಡ್ ರಿಸರ್ವೇಷನ್ನು ನಾಟ್ ಅಲೌಡ್. ಕಾನ್ಸ್ಟಿಟ್ಯೂಷನಲ್ಲಿ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಏನು ಬರ್ತಾರೆ ಅದರಲ್ಲಿ ರಿಸರ್ವೇಷನ್ನು ಧರ್ಮಾಧಾರಿತ ಅಲೌಡೇ ಅಲ್ಲ, ಇಟ್ ಈಸ್ ಇಲ್ಲೀಗಲ್, ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್. ಪುನಃ 4% 10% ಏನು ಕೇಳ್ತಾ ಇದ್ದಾರೆ, ಅದು ಟೋಟಲ್ ಆಗಿ ಇವ್ರದ್ದು ತುಷ್ಟೀಕರಣ ರಾಜಕೀಯದ ಪರಮಾವಧಿಯನ್ನು ಇವರು ಆಲ್ರೆಡಿ ತಲುಪಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನಾಗಲಿಕ್ಕೆ ಆಗೋದಿಲ್ಲ. ಮುಂದುವರೆದು ಜಮೀರ್ ಹೇಳ್ತಾರೆ ನಾವು ಕರ್ನಾಟಕದಲ್ಲಿ ಸೆಕೆಂಡ್ ಹೈಯೆಸ್ಟ್ ನಂಬರ್ಸ್ ಇದ್ದೇವೆ, 40 ಎಷ್ಟೋ % ಇದ್ದೇವೆ, ಸೆಕೆಂಡ್ ಹೈಯೆಸ್ಟ್ ಇದ್ದೇವೆ ಕರ್ನಾಟಕದಲ್ಲಿ, ನಮ್ಗೆ ಇಷ್ಟು ಪಾಲು ಸೇರ್ಬೇಕಂತ ಹೇಳ್ತಾರೆ. ನಿಮ್ಗೆ ಅಷ್ಟು ಪಾಲು ಸೇರಬೇಕಾದ್ರೆ ಮೊದಲೇದಾಗಿ ನಿಮ್ಮ ಅಲ್ಪಸಂಖ್ಯಾತ ಎನ್ನುವಂಥ ಏನು ಪದ ಇದೆ ಅದನ್ನು ತೆಗೀರಿ, ಮೈನಾರಿಟಿ ಸ್ಟೇಟಸ್ ಅನ್ನು ತೆಗಿಬೇಕು. ಬಹುಸಂಖ್ಯಾತರಾಗ್ತಾರೆ ಅವ್ರ ಪ್ರಕಾರ ಆಗಿದ್ರಲ್ಲ ಅವರೇ ಹೇಳ್ತಾ ಇದ್ದಾರೆ, ಜಮೀರ್ ಹೇಳಿದ್ದಾರೆ ನಾವು ದೊಡ್ಡ ಸಂಖ್ಯೆಯಲ್ಲಿ ಇದ್ದೇವೆ ಅಂತ. ಮತ್ತೆ ಅಲ್ಪಸಂಖ್ಯಾತರ ಟ್ಯಾಗ್ ಯಾಕೆ ನಿಮಗೆ, ಅದನ್ನೇ ತೆಗಿಬೇಕು. ಈಗ 4% 10% ಕೊಟ್ಟಿರೋದು ಒಬ್ರು ಮನವಿ ಮಾಡಿದ್ದಾರೆ ಸಚಿವರಿಗೆ, ಅದಾದ ನಂತರ CM ಗಂಟೆ ಹೋಗಿದೆ ಮತ್ತು CM ಇಂದ ಫೈಲ್ ಬಂದಿದೆ, ಅಂದ್ರೆ ಪ್ರೋಸೆಸ್ ಶುರುವಾಗಿದೆ. ಎಲ್ಲೊಂದ್ ಕಡೆ ಅದು ಮೀಸಲಾತಿ ಹೆಚ್ಚಳ ಆಗುತ್ತೆ ಅಂತ ಅನ್ಸುತ್ತಾ? ಟೆಂಡರಲ್ಲಿ 4% ಕೊಡುವಂಥ ಸಂದರ್ಭದಲ್ಲಿ ಹಿಂದೆ ನಾವು ಕ್ವಶನ್ ಮಾಡಿದಾಗ ಅದು ಬಂದಿದೆ, ಆದರೆ ನಾವೇನು ಪ್ರೋಸೆಸ್ ಮಾಡಲಿಲ್ಲ, ಹೀಗೆ ಹೋಗಿದೆ ಲೆಟ್ರ್ ಆಚೆ ಈಚೆ ಅಂತ ಹೇಳಿದರು CM ಅವರು. 4% ಟೆಂಡರ್ ಪ್ರೋಸೆಸ್ಸಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡುವ ಬಗ್ಗೆ ಹಾಗೆ ಹೇಳಿದರು, ನಾವು ಕೊಡೋದಿಲ್ಲ ಅಂತ ಹೇಳಿದರು, ಆಮೇಲೆ ಬಜೆಟಲ್ಲಿ ಕೊಟ್ಟರು. ಇದೇ ರೀತಿ ಇದು ಸಹ ಆಗ್ತಾಯಿದೆ. 4% 10% ಆಗಬೇಕಂತ ಪೇಪರ್ ವರ್ಕ್ ಆಗ್ತಾಯಿದೆ, ಪ್ರೊಸೀಜರ್ಸ್ ಆಗ್ತಾಯಿದೆ. ಇವರು ಈಗ ಕೇಳಿದರೆ ಇಲ್ಲ ಅಂತ ಹೇಳ್ಬೋದು, 100% ಇವರು ಅದರ ಮುಂದೆ ಹೋಗ್ತಾರೆ. ನಮ್ದು ಟೋಟಲ್ ಆಗಿ ನಾವು ಇದನ್ನು ಅಬ್ಜೆಕ್ಟ್ ಮಾಡ್ತೇವೆ. ಜನ ಪಬ್ಲಿಕ್ ಏನು ಸಂದೇಶ ಹೋಗುತ್ತೆ ಸರ್ ಈ ರೀತಿ ಆದರೆ? ಜನ ಅರ್ಥ ಮಾಡ್ಕೊಳ್ಳಿರ್ತೀರಾ? ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಇವರು ಹಲಾಲ್ ಬಜೆಟನ್ನು ಹೇಗೂ ಸಮರ್ಪಿಸಿದ್ದಾರೆ ಕರ್ನಾಟಕದ ಜನತೆಗೆ. ಎಲ್ಲರಿಗೂ ಸಹ ಬಕೆಟನ್ನು ಕೊಟ್ಟು ಮುಸಲ್ಮಾನರ ಓಲೈಕೆ ಮಾಡುವಂಥ ಪರಮಾವಧಿಯನ್ನು ನಾವು ನೋಡಿದ್ದೇವೆ. ಅದೇ ಮುಂದುವರೆದ ಮತ್ತೊಂದು ಹೆಜ್ಜೆ ಇದು ಅಷ್ಟೇ.
ಇದು ಭರತ್ ಶೆಟ್ಟಿ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಏನು ಮೀಸಲಾತಿನ ಹೆಚ್ಚಳ ಕೊಡಬಾರ್ದು ಮತ್ತು ಈ ಸಂಬಂಧಪಟ್ಟಂತೆ ಕೂಡ ಜನ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೊಟ್ಟರೆ ಕೂಡ ನಾವು ವಿರೋಧ ವ್ಯಕ್ತಪಡಿಸ್ತೀವಿ ಅಂತ ಹೇಳುವ ಮೂಲಕ ಒಂದು ಸಂದೇಶ ಕೊಟ್ಟಿರೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಬೆಂಗಳೂರು.